ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಬಾಳೆ ಹೂವಿನಿಂದ ಒಂದು ವಡೆ ಮಾಡೋಣ. ಮನೆ ಹತ್ರನೇ 4 ಗಿಡ ಇರೋದ್ರಿಂದ ಅದರಲ್ಲಿ 4 ಬಾಳೆಗೊನೆ ಹಾಕಿತ್ತು. ಅದರಲ್ಲಿ ಹೂವು ಬಿಟ್ಟಿರೋದ್ರಿಂದ ಇದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಬಾಡಿಲಿರೋಂತಹ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ, ಸಕ್ಕರೆ ಕಾಯಿಲೆ ಇರೋರಿಗೂ ಮತ್ತು ಕರಳಿನ ಸಮಸ್ಯೆ ಇರೋರಿಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾಯಿದ್ರು. ನಾವು ಮೊದಲೆಲ್ಲ ಈ ರೆಸಿಪಿಯನ್ನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಹೇಗೋ ಮನೆ ಹತ್ರ ಬಾಳೆ ಗಿಡ ಇತ್ತಲ್ವ, ಅದನ್ನು ಬಿಟ್ಟು ಹೌದು ಹೂವು ವೇಸ್ಟ್ ಆಗೋದು ಏಕೆ ಅಂತ ನಾನು ಒಂದು ಸತಿ ಟ್ರೈ ಮಾಡೋಣ ಅಂತ ನಾನು ವಿಡಿಯೋ ನೋಡಿನೇ ಈ ರೆಸಿಪಿ ಮಾಡ್ತಾಯಿದ್ದೀನಿ. ಇನ್ನು ಬೇರೆ ಪಲ್ಯ ಅವೆಲ್ಲ ಅಂದರೆ ತಿನ್ನಲ್ಲ ಮಕ್ಕಳೆಲ್ಲ ಅಂತಂದ್ಬಿಟ್ಟು ಈ ಥರ ವಡೆ ರೀತಿ ಆದರೆ ತಿಂತಾರಲ್ವ ಅಂತಂದು ವಡೆ ಟ್ರೈ ಮಾಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ಫುಲ್ಲು ನಾವು ರೆಡ್ ಕಲರ್ ಎಲ್ಲ ಬರುತ್ತಲ್ಲ ಲೇಯರ್ ಅದನ್ನೆಲ್ಲ ತೆಗೆದುಬಿಟ್ಟು ಮಧ್ಯದಲ್ಲಿ ಬರ್ತಾ ಹೂವೆಲ್ಲ ತೆಗೆದು ಈ ಥರ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಫುಲ್ ವೈಟ್ ಆಗೋ ತನಕ ನಾವು ಅದನ್ನು ನೀಟಾಗೆಲ್ಲ ಬಿಡಿಸ್ಕೊಬೇಕು ನಾವು ಅದನ್ನು. ಇನ್ನು ಈ ಹೂವಲ್ಲಿ ಮಧ್ಯದಲ್ಲಿ ಇರುತ್ತಲ್ವ ಈ ಥರ ಪೈಪ್ ಥರ ಇರುತ್ತಲ್ಲ ಅದನ್ನು ಮತ್ತು ಒಂದು ಎಳೆಯನ್ನು ಗಟ್ಟಿ ಇರುತ್ತೆ, ಅದು ಫುಲ್ಲು ಸ್ಟ್ರಾಂಗ್ ಇರುತ್ತೆ, ಅದು ಜೀರ್ಣ ಆಗೋಲ್ಲ ನಮ್ಮ ಹೊಟ್ಟೆ ಒಳಗಡೆ ಹೋದರೆ. ಆದ್ದರಿಂದ ಇದನ್ನು ಸಣ್ಣದು ಎಳೆದಾದರೆ ಪರವಾಗಿಲ್ಲ, ಇದು ಸ್ವಲ್ಪ ಬಲ್ತಿರುತ್ತಲ್ವ ಹೂವು ಮಧ್ಯದಲ್ಲಿ ಇರೋದ್ರಿಂದ ನೋಡಿ ಎಷ್ಟು ಗಟ್ಟಿ ಇದೆ, ಒಳ್ಳೆ ವೈರ್ ಥರ ಬರುತ್ತೆ ನಾವು ಎಳೆದ್ರ ಸಮೇತನು. ಅದಕ್ಕೆ ಅದನ್ನು ನೋಡಿಕೊಂಡು ಹೂವಿನಲ್ಲಿರೋ ಮಧ್ಯಭಾಗದಲ್ಲಿ ಈ ಥರ ಹಿಂಗಂದರೆ ಗಟ್ಟಿ ಇರುತ್ತೆ, ಅದನ್ನೇ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೀಟಾಗಿ ಈ ಥರ ಶೋಧಿಸ್ಕೊಂಡು ಹಾಕೋಬೇಕು. ಸಣ್ಣ ಹೂವಲ್ಲೂ ಸಮೇತನೇ ಇರುತ್ತೆ ಈ ಥರ. ಆದಷ್ಟು ವೈಟ್ ಬರೋ ತನಕ ನಾವು ಮೇಲ್ ಲೇಯರೆಲ್ಲ ತೆಕ್ಕೋಬೇಕು ನಾವಿಲ್ಲಿ. ನೋಡಿ ಎಲ್ಲ ತೆಗೆದುಕೊಂಡು ಒಂದೊಂದನ್ನೇ ನಾನು ಈ ಥರ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಉಪ್ಪು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಿಗೆ ಅದರಲ್ಲಿ ಹಾಕ್ಕೋಬೇಕು. ಇಲ್ಲಾಂದರೆ ಯಾಕಂದರೆ ಸ್ವಲ್ಪ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ಬೇಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಎಲ್ಲ ಎಷ್ಟು ಕಡ್ಡಿ ಥರ ಬಂದಿದೆ ಹೂವಿನಲ್ಲಿರೋ ಅಂಥದ್ದನ್ನ. ಈಗ ಇದನ್ನು ವೈಟ್ ಭಾಗ ಇರೋಂಥದ್ದನ್ನ ಸ್ವಲ್ಪ ಮುಂದೆ ಕಟ್ ಮಾಡ್ಕೊಂಬಿಟ್ಟು ಸಣ್ಣದಾಗಿ ನಮಗೆ ಈರುಳ್ಳಿ ಕಟ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೂವನ್ನು ಸಹ ಕಟ್ ಮಾಡಿ ಹಾಕ್ಕೋಬೋದು. ನಾನು ಇಲ್ಲಿ ಹಾಗೆ ಸಿಗುತ್ತೆ ಅಂತ ಕಟ್ ಮಾಡಿರಲಿಲ್ಲ. ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಕಟ್ ಮಾಡದೆ ಹಾಕಿರೋದ್ರಿಂದ ಸ್ವಲ್ಪ ಮಧ್ಯೆ ಅದು ಬಿಳಿಸ್ಕೊಳ್ತಾ ಇರುತ್ತೆ. ಆದಷ್ಟು ನೀವು ಕಟ್ ಮಾಡಿನೇ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಸಣ್ಣದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿದ ತಕ್ಷಣವೇ ಉಪ್ಪು ನೀರು ನೆನೆಸಿರ್ತೀವಲ್ಲ ಅದರಲ್ಲಿ ಹಾಕ್ಕೊಂಬಿಡಿ, ಇಲ್ಲಾಂದರೆ ಸ್ವಲ್ಪ ಅಂಟಿರುತ್ತೆ ಅದು. ಆದಷ್ಟು ನಾವು ಬಟ್ಟೆ ದೂರ ಇಟ್ಕೊಂಡು ಮಾಡ್ಕೋಬೇಕು, ಸ್ವಲ್ಪ ಆದ್ರೂ ಕರೆ ಆಗೋ ಚಾನ್ಸಸ್ ಇರುತ್ತೆ ಇದೆಲ್ಲ. ಈಗ ಇದಕ್ಕೆ ನಾನು ಕಡಲೆಬೇಳೆ ನೆನೆಸ್ಕೊಂಡು ವಡೆ ಮಾಡೋದಕ್ಕೆ ಇಟ್ಕೊಳ್ತಿದ್ದೀನಿ ಅಂತ ಒಂದು 2 ಬೌಲಷ್ಟು ಕಡಲೆಬೇಳೆ ನೆನೆಸ್ಕೊಂಡಿದ್ದೀನಿ. ಒಂದು 2 ಗಂಟೆ ನೆನೆಸ್ಬಿಟ್ರೆ ಸಾಕು, ಕಡಲೆಬೇಳೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಗಟ್ಟಿಯಾಗಿ ರುಬ್ಕೊಂಡು ಬರ್ತಾಯಿದ್ದೀನಿ. ಇದೇ ಮಿಕ್ಸಿ ಜಾರಿಗೇನೆ ಸ್ವಲ್ಪ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು 1 ಇಂಚಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ನೀವು ಬೇಕಾದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸಹ ಹಾಕ್ಕೋಬೋದು. ಇವೆಲ್ಲನೂ ನಾನು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಮಕ್ಳಿಗೂ ಸಹ ಸಿಗೋದಿಲ್ಲ ಖಾರ ಎಲ್ಲ ಅಂತಂದು ಈ ಥರ ಮಾಡ್ಕೊಂಡಿದ್ದೀನಿ. ಫಸ್ಟ್ ಹಾಕೋವಾಗೇ ಈ ಥರ ಮಾಡ್ಕೊಂಬಿಟ್ಟಿದ್ದೀನಿ ನಾನೀಗ. ಇನ್ನು ಉಳಿದಂಥ ಕಡಲೆಬೇಳೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿಗೆ ಆದಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿ. ತೆಳುವಾಗಿಬಿಟ್ರೆ ನಮ್ಗೆ ವಡೆ ಫುಲ್ ಎಣ್ಣೆಲೆಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾನು ಇಲ್ಲಿ ಗಟ್ಟಿಯಾಗೇ ರುಬ್ಕೊಂಡಿದ್ದೀನಿ. ಜಾಸ್ತಿ ಫೈನಾಗಿ ಆಗಬಾರ್ದು ಪೇಸ್ಟ್ ಅನ್ನೋದು, ಸ್ವಲ್ಪ ತರ್ತರಿಯಾಗೇ ಇರಬೇಕು ವಡೆ ಅಂತಂದರೆ. ಅಲ್ಲೇ ಕಡಲೆಬೇಳೆ ಇದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಫೈನಾಗಿ ಮಾತ್ರ ರುಬ್ಕೋಬೇಡಿ, ತರ್ತರಿಯಾಗೇ ಇರಲಿ. ಈಗೆಲ್ಲ ಒಂದು ಮಿಕ್ಸ್ ಮಾಡೋದಕ್ಕೆ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಎಲ್ಲ ನಾನಿಲ್ಲಿ. ಈಗ ಇದಕ್ಕೇ ತೊಳೆದಿಟ್ಕೊಂಡಿರೋಂಥ ಬನಾನ ಎಲ್ಲ ಹೂವು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹೇಳ್ತೀನಲ್ಲ ಹೂವನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಗೆ ಹಾಕಿರೋದ್ರಿಂದ ಅದು ಮಧ್ಯಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ, ಸ್ವಲ್ಪ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ. ಈಗ ಎಲ್ಲ ತೊಳೆದು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಕಟ್ ಮಾಡಿರೋಂಥ ಈರುಳ್ಳಿ ಒಂದು 3-4 ಆದ್ರೂ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಹ. ಇವೆಲ್ಲ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸೋಡಾ ಪುಡಿ ಏನೂ ಬೇಕಿಲ್ಲ ನಮಗೆ. ಈ ಕಡಲೆಬೇಳೆ ಹಾಕಿರೋದ್ರಿಂದ ಮಾಮೂಲಿ ಕಡಲೆಬೇಳೆ ವಡೆ ಎಲ್ಲರೂ ಮನೇಲಿ ಮಾಡ್ತಾರಲ್ವ ಅದೇ ಥರನೇ ಇದಕ್ಕೆ ಹೂವು ಸೇರಿಸಿದ್ದೀವಿ ಅಷ್ಟೇ. ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೂವು ಮತ್ತು ಕಡಲೆಬೇಳೆ ಎಲ್ಲ ಹಾಕಿರ್ತೀವಲ್ಲ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ಪೇಸ್ಟ್ ಸ್ವಲ್ಪ ಫಸ್ಟಿಗೆ, ಅದನ್ನು ಸಹ ಎಲ್ಲ ಮಿಕ್ಸ್ ಆಗೋ ರೀತಿಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು. ನೋಡಿ ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಉಂಡೆ ರೀತಿಲಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಎಣ್ಣೆಗೆ ಸಮೇತ ಉಂಡೆ ಮಾಡ್ಕೊಂಡು ಹಾಕ್ಕೋಬೋದು. ಎಣ್ಣೆ ಕಾಯೋದ್ರೊಳಗೆ ಉಂಡೆ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೊಬೋದು. ಇಲ್ಲಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲೇ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಲ್ವ, ಈಗ ಕಾದಿರೋ ಎಣ್ಣೆಗೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆನ
ಈ ಥರ ಒತ್ತಿ ಹಾಕ್ಕೊಳ್ತಾ ಇದ್ದೀನಿ. ವಡೆ ಅಂತೂ ತುಂಬ ಕ್ರಿಸ್ಪಿಯಾಗೇ ಬರುತ್ತೆ, ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ನಾವು ಪಲ್ಯ ಆ ಥರ ಮಾಡಿದ್ರೆ ಮಕ್ಳು ಇಷ್ಟಪಡಲ್ಲ. ಈ ಥರ ವಡೆಯಲ್ಲಿ ಮಾಡಿಕೊಟ್ರೆ ಯಾಕೆ ಹೂವು ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ, ಅದು ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಕಿಡ್ನಿ ಸ್ಟೋನ್ ಆದರೂ ಮತ್ತು ಶುಗರ್ ಪೇಷಂಟ್ ಇರೋರಿಗೆ ತುಂಬ ಒಳ್ಳೆಯದು ಈ ಹೂವು ತಿಂದರೆ ಅಂತ ಹೇಳ್ತಾರೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಈಗ ಫುಲ್ಲು ಗೋಲ್ಡ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿಗ. ಈ ಥರ ಎಲ್ಲ ಕ್ರಿಸ್ಪಿ ಎಣ್ಣೆ ಕಡಿಮೆ, ಬೌಲ್ಸ್ ಎಲ್ಲ ಕಡಿಮೆ ಆಗಿದೆ ಅಂದರೆ ನಮಗಿಲ್ಲಿ ವಡೆ ರೆಡಿಯಾಗಿದೆ ಅಂತಲೇ. ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಸ್ವಲ್ಪ ಈಗ ಸರ್ವಿಂಗ್ ಹಾಕ್ಕೊಳ್ತಾ ಇದ್ದೀನಿ ನಾನು ಸರ್ವಿಂಗ್ ಬೌಲ್ಗೆ. ಇನ್ನು ಉಳಿದಂಥವನ್ನು ಸಹ ನಾನು ಇವಾಗ ಅದೇ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಹಾಕ್ಕೊಂಡಿದ್ದೀನಿ ಈಗ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.